ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಸುಷ್ಮಾ ಕನ್ನಡತಿ. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಕೂಡ ಚೆನ್ನಾಗಿದ್ದೀನಿ. ನೋಡಿ, ಇವಾಗ ಟೀ ಇಟ್ಟಿದ್ದೀನಿ. ಟೀ ಕುದೀತಾ ಇದೆ. ಕೆಲಸ ಎಲ್ಲ ಮುಗೀತು. ಇವತ್ತು ಶನಿವಾರ ಅಲ್ವಾ, ನೀರು ನಾಳೆ ಬಿಡಬೇಕಿತ್ತು, ಇವತ್ತೇ ಬಿಟ್ಟಿದ್ದಾನೆ. ಯಾಕೋ ಗೊತ್ತಿಲ್ಲ, ಒಂದಿನ ಬೇಗ ಬಿಟ್ಟಿದ್ದಾನೆ. ಎಲ್ಲ ತುಂಬಿಸ್ಕೋಬೇಕಿನ್ನು. ಮ್ಯಾಗೆಲ್ಲ ಸ್ಟೆಪ್ಪೆಲ್ಲ ಒರೆಸ್ಬೇಕು. ಬನ್ನಿ, ಹೊರಗೆ ಒಂದು ದಿವಸ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ ನಿಮಗೆ. ನೋಡಿ ಯಾವ ರೀತಿ ಬಿಸಿಲಿದೆ ಅಂತ. ನೋಡಿ ಫ್ರೆಂಡ್ಸ್, ಎಷ್ಟು ಬೇಗ ತುಂಬಿಬಿಟ್ಟೈತಿ. ಅಯ್ಯಯ್ಯೋ, ಮೇಲಿನವ್ರದ್ದು ಕಚ್ಚುನ ಮೊನ್ನೆ ಅವ್ರದ್ದು ತೊಳೆದು ಬಂದಿದ್ದಿತ್ತು. ರಂಗೋಲಿ ಎಲ್ಲ ಹೋಗಿಬಿಟ್ಟು ನೋಡಿ, ರಂಗೋಲಿ ಎಲ್ಲ ನೀರೆಲ್ಲ ಹರ್ಕೊಂಬಂದ್ಬಿಡ್ತು. ನೋಡಿ ಫ್ರೆಂಡ್ಸ್, ನೀರು ಬಿಟ್ಟಿದ್ರಲ್ಲ, ಎಲ್ಲ ನೀರು ಹಾಕಿ ಒಂದು ಬಕೆಟ್ ತುಂಬಿಸಿಟ್ಟೆ. ಗಿಡಗಳಿಗೆಲ್ಲ ನೀರು ಬಿಟ್ಟೆ. ನೋಡಿ, ಇವನು ಸಹ ತುಂಬಿಸಿದೆ ಡ್ರಮ್ಮು. ಇಲ್ಲೆಲ್ಲ ಬಿಟ್ಬಿಟ್ಟೆ, ನೀರು ಕ್ಲೀನ್ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಇಲ್ಲೆಲ್ಲ ಬಿಟ್ಟೆ. ಇನ್ನು ಸ್ನಾನ ಆಗಿಲ್ಲ ನಂದು. ರಂಗೋಲಿ ಎಲ್ಲ ಹೋಗ್ಬಿಡ್ತು ನೀರು ಹಾಕೋ ಬರದಲ್ಲಿ. ಫುಲ್ಲು ಜೋರು ಬರ್ತಾ ಇದೆ ಅನಿಸ್ತಿದೆ. ಇಷ್ಟಾಯಿತು, ನಾಷ್ಟ ಆಯಿತು. ಉಪ್ಪಿಟ್ಟು ಮಾಡಿದ್ದೆ. ಎಲ್ಲ ಹೊರಗೆಲ್ಲ ಕ್ಲೀನ್ ಮಾಡಿ ಹೋಗಿ ಉಪ್ಪಿಟ್ಟು ಮಾಡಿ ತಿಂದೆ. ಇನ್ನು ಸ್ನಾನ ಆಗಿಲ್ಲ, ಸ್ನಾನ ಮಾಡಬೇಕು. ಟಿಫಿನ್ ಆಯಿತು. ಟಿಫಿನ್ ತಿಂದು ಕೂತ್ಕೊಂಡೆ. ಎಲ್ಲ ನೀರೆಲ್ಲ ಹಾಕ್ಬಿಟ್ಟೆ, ಹೊರಗೆಲ್ಲ ಕ್ಲೀನ್ ಮಾಡಿಬಿಟ್ಟೆ ಬಂದೆ. ಮತ್ತು ತಿಂದು ಮಾಡೋಕ್ಕಂದ್ರೆ ಆಗಂಗಿಲ್ಲ. ಇನ್ನೂ ಸ್ನಾನ ಆಗಿಲ್ಲ. ಈ ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಮುಂದಿಂದು ನೋಡಬೇಕು. ಸ್ಟೆಪ್ ಒರ್ಸಕ್ಕೆ ಅಂದ್ಕೊಂಡೆ. ಮೊನ್ನೆನೂ ಒರೆಸಿದೆ ಫ್ರೆಂಡ್ಸ್. ಎಲ್ಲ ಆಗಲೇ ಒಂದು ವಾರ ಆಗೋಯ್ತು. ಟೈಮು ದಿನಗಳು ಹೇಗೆ ಬಂದು ಹೆಂಗೆ ಹೋಗ್ತಾವಂತಲೇ ಗೊತ್ತಾಗಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಆಗ್ತಾಯಿದೆ. ನೋಡೋಣ. ಶನಿವಾರ ಬೇರೆ ಇವತ್ತು. ಟೈಮ್ ಪಾಸೇ ಆಗೋದಿಲ್ಲ ಫ್ರೆಂಡ್ಸ್. ಯಾಕೋ ಏನೋ ಗೊತ್ತಿಲ್ಲ. ಸೋಮವಾರದಾಗ ಕರೆಕ್ಟಾಗಿ ಹೋಗ್ತೀನಿ ಟ್ಯೂಷನ್. ಇದಕ್ಕೆ ಹೋಗ್ತೀನಿ, ಕಂಪ್ಯೂಟರ್ ಕ್ಲಾಸ್ಗೆ. ಬೇಗ ಬೇಗ ಕಂಪ್ಯೂಟ್ರ್ ಒಂದು ಮುಗಿಸ್ಕೊಂಬಿಟ್ರೆ ನಂದು ಅರ್ಧ ಇದಾಗ್ತದಲ್ಲ. ಇವತ್ತು ಒಂದೊಂದು ಕಡೆ ಒಂದೊಂದು ಥರ ಹೋಳಿ ಹಬ್ಬ ಮಾಡ್ತಾರೆ. ಇಲ್ಲಿ ನಮ್ಮನೆಗೆ ಯಾವಾಗ ಮಾಡ್ತಾರೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ಇಲ್ಲಿ ಯಾವಾಗ ಆಟ ಆಡ್ತಾರೋ ಏನೋ ಗೊತ್ತಿಲ್ಲ. ನಾನಂತರೂ ಹೋಳಿ ಹಬ್ದಾಗ ಇಲ್ಲಿಲ್ಲ. ಹೋದ ವರ್ಷ ಇದ್ದೇನೋ ಅನ್ನಿಸ್ತಾ ಇದೆ. ನೋಡಬೇಕು ಯಾವ ರೀತಿ ಆಟ ಆಡ್ತಾರೆ ಅಂತ ಹೋಳಿ ಹಬ್ಬನ. ಅವರೆಲ್ಲ ಹೆಂಗೆ ಆಡ್ತಾರೆ ಅಂತ ನೋಡೋಣಂತೆ. ಸನ್ನಿಧಿಯಕ್ಕ ಹೋಳಿ ಆಟ ಆಡೋಣ, ವಿಡಿಯೋ ಮಾಡೋ ಅಂತ ಅಂದಿದ್ದಾಳೆ. ಖಂಡಿತ ನಾನೇನಾದರೂ ಹೋಳಿ ಆಟ ಆಡಿದರೆ ಖಂಡಿತ ವಿಡಿಯೋ ಮಾಡ್ತೀನಿ, ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಓಕೆನಾ? ಬನ್ನಿ ಮುಂದಿಂದು ರೂಟೀನ್ ನೋಡೋಣ. ಬೇಗ ಬೇಗ ಸ್ನಾನ ಮಾಡಿಕೊಂಡು ಏನಾದರೂ ಆಂಟಿ ಬರೋತ್ತಿಗೆ ಏನಾದರೂ ಅವರಿಗೆ ಅಡುಗೆ ಮಾಡೋಕ್ಕೆ ಕೊಡೋಣ. ರೇಷನ್ ತರಕ್ಕೆ ಹೋಗ್ಬೇಕಿತ್ತು, ನಾನಿನ್ನೂ ಹೋಗಿಲ್ಲ. ನಿನ್ನೆ ಹೋಗ್ಬೇಕು ಅಂದ್ಕೊಂಡೆ, ಹೋಗಲಿಲ್ಲ. ನೋಡೋಣ ಏನಾಗ್ತೈತೆ ಗೊತ್ತಿಲ್ಲ.
ಈಗ ಮಾತ್ರ ಇಷ್ಟಾಗಿದೆ. ಈಗ ಬನ್ನಿ ನೋಡಿ ಫ್ರೆಂಡ್ಸ್, ಟೈಮ್ ಬಂದು 6 ಗಂಟೆ 10 ನಿಮಿಷ ಆಗೈತಿ. ಈಗ ಎದ್ದೀನಿ, ಸಂಜೆಗೆ ಆಗೈತಿ. ಬನ್ನಿ, ಸ್ನಾನನೇ ಮಾಡಿಲ್ಲ. ಈಗ ಮಾಡ್ಬೇಕು ಸ್ನಾನ. ಬೇಜಾರಾದರೆ ಏನೂ ಮಾಡ್ಬೇಕು ಅನ್ಸಲ್ಲ ಫ್ರೆಂಡ್ಸ್. ಈಗ ಮಾಡುವ. ಮಳೆ ಮಾಡಾಗಿದೆ. ಹುಡುಗರು ಆಟ ಆಡ್ತಾ ಇದ್ದಾರೆ. ಬನ್ನಿ ಬೇಗ ಬೇಗ ಸ್ನಾನ ಮಾಡ್ಕೊಂಡು ಬೇರ್ತೀವಿ ಹಚ್ಚೋಣ. ಅದೇ ಈಗ ಟ್ಯಾಬ್ಲೆಟ್ಸ್ ತೊಗೊಂಡ್ಬಿಡ್ತೀನಲ್ಲ, ಅದಕ್ಕೆ ಥರ ನಿದ್ದೆ ಬರ್ತಾಯಿದೆ. ಮಳೆ ಮಾಡ ಭಾಳ ಆಗೈತೆ ಫ್ರೆಂಡ್ಸ್. ಬನ್ನಿ ಮತ್ತೆ ಸ್ನಾನ ಮಾಡಿ ಕಡೆ ತೆರೆದು ಹಚ್ಚಿ ಟೀ ಮಾಡ್ಕೊಂಡು ಕುಡಿತೀನಂತೆ. ಬನ್ನಿ ಸಿಗ್ತೀನಿ, ಮತ್ತೆ ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ನೋಡಿ ಈಗ ನಂದು ಸ್ನಾನ ಆಯಿತು, ಎಲ್ಲ ಆಯಿತು. ಈಗ ಸ್ವಲ್ಪ ರೇಷನ್ ತೊಗೊಂಬರೋಣಂತ. ರೇಷನ್ ಎಲ್ಲ ಖಾಲಿ ಆಗೈತೆ, ಹೋಗಿಲ್ಲ. ನನಗೆ ಹುಷಾರಿಲ್ಲ ಸಂಬಂಧ ಹಿಂಗೆ ಡಿಲೇ ಮಾಡ್ಕೊತ ಕೂತ್ಕೊಂಡೆ. ಸೊ ಈಗ ಹೋಗ್ಬರೋಣ ಬನ್ನಿ. ಟೈಮ್ ಬಂದು 7 ಗಂಟೆ ಆಗೋಕ್ಕಿಂತ 15 ನಿಮಿಷ ಐತಿ. ಕಣ್ಣು 7 ಗಂಟೆ ಆಗೋಕ್ಕಿಂತ 15 ನಿಮಿಷ ಐತೆ. ಹೋಗೋಣ ಬನ್ನಿ. ಟೀ ಇಟ್ಟಿದ್ದೀನಿ, ಟೀ ಕುಡಿದ್ಬಿಟ್ಟು ಹೋಗೋಣ. ಮಾಡ ಸ್ವಲ್ಪ ಮುಚ್ಕೊಂಡೈತೆ ಅಂದೆಲ್ಲ ಮಳೆ ಬರಬಹುದು. ನೋಡಿ ಚಪಾತಿ ತಿಂತಾಯಿದೆ ಪಾಪ. ಏನೋ ಆಗಿದೆ ಅದ್ರ ಕಾಲು. ಒಂದು ಸೆಕೆಂಡ್ ತೋರಿಸು. ನೋಡಿ ಅವಕ್ಕೆ ಪ್ರಾಣಿಗಳಿಗೆ ಬಾಯಿಲ್ಲ, ಏನಿಲ್ಲ, ಏನಾದರೂ ಗೊತ್ತಾಗಲ್ಲ. ಓಯ್ ಓಯ್, ಏನಾಯಿತು? ಏನಾಗುತ್ತೆ? ಹಾಂ, ಏನಾಗುತ್ತೆ ಮಗನೇ ಅಲ್ಲ ನೀನು, ಮಗನೇ. ಓನ ಬಂಗಾರಿ, ಏನಾಗುತ್ತೆ ನನ್ನಮ್ಮ? ಅಯ್ಯೋ, ನಮ್ಮ ಬುಜ್ಜಿ ಇಲ್ಲ ಕಂದ. ತೋರಿಸ್ತಾಳೆ. ತಿಂದ್ಯಾ ಚಪಾತಿ? ಹೋಗು, ಬಾಯ್ ಬಾಯ್. ಅಲ್ಲಿ ಬೇಡ ಅಲ್ಲಿ. ಕೋಗಿಲೆ ಮಾಡುವೆ ಮಾಡ. ನೋಡಿ ಫ್ರೆಂಡ್ಸ್ ಹೆಂಗಾಗಿದೆ. ಮೋಡ ಕೆಂಪಾಗಿದೆ, ಮಳೆ ಬರಬಹುದು. ಚಂದಪ್ಪ ಹುಣ್ಣಿಮೆ ಇರಬೇಕು ಅನ್ಕೊಂತೀನಿ, ಗೊತ್ತಿಲ್ಲ. ಹೋಗು, ಬಾಯ್ ಬಾಯ್. ಹೋಗು ಹೋಗು ಹೋಗು. ಅಲ್ಲೋಡಲ್ಲಿ ವೈಭವ್ ಅವ್ರ ಮನೆ ಕಡೆ. ಬಾಯ್. ಬನ್ನಿ. ಪಾಪ ಅದಕ್ಕೇನೋ ಆಗಿಬಿಟ್ಟಿದೆ ಫ್ರೆಂಡ್ಸ್, ಏನೇ ಗೊತ್ತಿಲ್ಲ. ಕಾಲು ನೋವು ಪಾಪ. ಅವಕ್ಕೆ ಬಾಯಿ ಇರೋದಿಲ್ಲ, ಏನಿಲ್ಲ. ನಮ್ಮ ಬುಜ್ಜಿಗೂ ಸಹ ಕಾಲಿಂದು ಬಟ್ಟಿಂದ ಹಿಂಗೆ ಒಳಗೆಲ್ಲ ಗುಳ್ಳೆ ಆಗ್ತಿದ್ವು. ಪಾಪ ನಮ್ಮ ಬುಜ್ಜಿನೂ ಭಾಳ ತ್ರಾಸು ಮಾಡ್ಕೊತಿದ್ದ. ಈಗಂತೂ ಇನ್ನು ಬಿಸಿಲಲ್ಲ, ಇನ್ನು ಗುಳ್ಳೆನೇ ಆಗಿರ್ತಾವೆ ನಮ್ಮ ಬುಜ್ಜಿಗೆ. ಏನು ಕೇರ್ ಮಾಡಿದ್ರು ಪಾಪ ಅವು ಭಾಳ ಸೂಕ್ಷ್ಮ ಫ್ರೆಂಡ್ಸ್, ನಮಗಿನ ಸೂಕ್ಷ್ಮ ಅವು. ತಿನ್ನೋ ವರ್ಷದೊಳಗೆ ಏನಾದರೂ ತಿನ್ಬೋದು, ಬಟ್ ಅವು ನಮ್ಮ ಮನುಷ್ಯರಿಗಿಂತ ಭಾಳ ಸೂಕ್ಷ್ಮ ಇದ್ದಾವೆ ಪ್ರಾಣಿಗಳು. ಪಾಪ ಅನಿಸ್ತೈತಿ ನೋಡಿದ್ರೇನ. ಯಪ್ಪ, ಈಗ ನೋಡಿ ಟೀ ಸೋಸ್ತಾ ಇದ್ದೀನಿ. ಟೀ ಕುಡಿದ್ಬಿಟ್ಟು ಬೇಗ ಹೋಗಿ ಬರೋಣ ಅಂತ. ಯಾಕೋ ಒಂಥರ ನನ್ನ ಫೇಸ್ ಏನೋ ಚೇಂಜ್ ಆಗಿದೆ, ಯಾಕೇನೋ ಗೊತ್ತಿಲ್ಲ. ಬನ್ನಿ, ಈ ಬಿಸಿಲಿಗೆ ಎಲ್ಲರದು ಹಾಗೆ ಆಗಿಬಿಡ್ತೈತಿ. ಪಾಪಿ ನಾವು ದನ ಕರುಗಳೇನಲ್ವಾ. ಬನ್ನಿ, ಈಗ ರೆಡಿ ಆಗಿದ್ದೀನಿ. ಸ್ವಲ್ಪ ಟೀ ಕುಡಿದ್ಬಿಟ್ಟು ಹೋಗೋಣ. ನಾ ಇಲ್ಲೇ ಫೋಕಸ್ ಮಾರ್ಟಿಗೆ ಹೋಗ್ತಿದ್ದೆ ಫ್ರೆಂಡ್ಸ್. ನಮ್ಮ ಅತ್ತೆ ಇದ್ದರೆ ನಮ್ಮ ಅತ್ತೆ ನಾನು ಇಲ್ಲೇ ಹೋಗಿ ತೊಗೊಂಬರ್ತಿದ್ವಿ. ಎಲ್ಲ ನಾವು ತೊಗೊಂಡು ಬಿಲ್ ಮಾಡಿ ಬಂದರೆ ಅವ್ರು ಮನೆಗೆ ತಂದು ಕೊಡ್ತಿದ್ರು. ಹೋಮ್ ಡೆಲಿವರಿ ಇತ್ತಲ್ಲ, ತಂದು ಕೊಡ್ತಿದ್ರು. ಸೊ ಈಗ ಹಂಗಿಲ್ಲ, ನಾನು ಅಲ್ಲಿಗೆ ಹೋಗ್ತಾ ಇಲ್ಲ. ಇಲ್ಲ ಹೋಲ್ಸೇಲ್ ಅಂಗಡಿಗೆ ಹೋಗ್ತೀನಿ, ಗೌರಿ ಗಣೇಶ ಅಂತ ಹೇಳಿ. ಸ್ವಲ್ಪ ದೂರ ಆಗ್ತತಿ. ಸೊ ಹಾಗಾಗಿ ನಮ್ಮ ಅತ್ತೆ ಇದ್ದಿದ್ರೆ ಅಲ್ಲಿಗೆ ನಾವು ಎಂದೂ ಹೋಗಿಲ್ಲ. ನಾನೇ ಇದೇ ಫಸ್ಟ್ ಹೋಗ್ತಿದ್ದೀನಿ. ಅದು ನನಗೆ ಗೊತ್ತಿದ್ದಿಲ್ಲ ಅಲ್ಲಿ ಅಂಗಡಿ ಇದೆ ಅಂತ ಹೇಳಿ. ಇಲ್ಲಿ ಮನೆ ಕಡೆ ಇರೋರು ಹೇಳಿದ್ರಂತ ಹೇಳಿ ಅಲ್ಲಿಗೆ ಹೋಗ್ತಾಯಿದ್ದೀನಿ ನಾನು. ಅಲ್ಲಿದ್ದ ನಡ್ಕೊಂಡು ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗ್ಬೋದು, ಬರಬೇಕಾದ್ರೆ ರೇಷನಿಂದೆಲ್ಲ ಲಗೇಜ್ ಭಾಳ ಆಗ್ತದಲ್ಲ, ಹಾಗಾಗಿ ಬರೋಕ್ಕಾಗೋದಿಲ್ಲ. ಮತ್ತು ಆಟೋಕ್ಕೂ ಏನಲ್ಲ ಅಂದರೂ ಒಂದು 80-90 ರೂಪಾಯಿ ಕೇಳ್ತಾರೆ. ಹತ್ತತ್ರ 100 ರೂಪಾಯಿನೇ ಕೇಳಿಬಿಡ್ತಾರೆ ಅಲ್ಲಿದ್ದ. ಸೊ ಹಂಗಾಗಿ ಸುಮ್ಮನೆ ಇಲ್ಲೇ ಹತ್ರ ಆಗ್ತೈತಲ್ಲ, ಸ್ವಲ್ಪ ಕಾರ್ ತಗೊಂಡು ಹೋಗ್ಬಿಟ್ರೆ
ಯಾವುದು ಇದನ್ನೇ ಇರಲ್ಲ, ಸೀದಾ ಮನೆ ಮುಂದೆನೇ ಬರ್ತೀವಿ. ಆಟೋ ತೊಗೊಂಡು ಬರ್ಬೋದು ಬಿಡಿ, ಬಟ್ ಅದು ಎಲ್ಲ ಸೇಮ್ ಖರ್ಚು ಆಗುತ್ತೆ. ಸೊ ಹಂಗಾಗಿ ಈಗ ಟೀ ಕುಡಿತೀನಿ. ಟೀ ಕುಡಿದು ಹೋಗೋಣಂತೆ, ಬನ್ನಿ ಯಾವ ರೀತಿ ಇದೆ ಅಂತಂದು ಹೇಳಿ ನಿಮಗೂ ಕೂಡ ತೋರಿಸ್ತೀನಂತೆ. ಓಕೆನಾ, ಹೋಗಿ ಬರೋಣ ಬನ್ನಿ. ಆಗಲೇ ಕತ್ಲಾಯಿತು, 7 ಗಂಟೆ ಆಯಿತು ಫ್ರೆಂಡ್ಸ್. ಈಗ ಇಷ್ಟೊತ್ತಿನಾಗ ನಂದೇನು ಕೆಲಸ ಅಂದರೆ ಕೆಲಸ ಏನು ಇರೋದಿಲ್ಲ. ನಾನು ಮಾಡಿದರೆ ಕೆಲಸ ಅಷ್ಟೇ, ಮಾಡಿಲ್ಲ ಅಂದರೆ ಕೆಲಸ ಏನು ಇರೋದಿಲ್ಲ. ನಾನು ಖಾಲಿ ಕುಂದ್ರಕ್ಕಾಗದೆ ಹುಡುಕಿ ಕೆಲಸ ಮಾಡ್ತಿರ್ತೀನಿ ಅಷ್ಟೇ. ಅಷ್ಟು ಬಿಟ್ಟರೆ ಏನಿಲ್ಲ. ಶಾರಮಂಟನೆ ಬಂದು ಎಲ್ಲ ಮಾಡಿಟ್ಟು ಹೋಗಿರ್ತಾರೆ ಅಲ್ವಾ. ಸೊ ಹಂಗಾಗಿ ನನಗೀಗ ಈ ಸಿಚುವೇಶನ್ ಒಳಗೆ ಟೈಮ್ ಪಾಸೇ ಆಗ್ತಾಯಿಲ್ಲ ಫ್ರೆಂಡ್ಸ್. ನಮ್ಮ ಬುಜ್ಜಿನೂ ಇಲ್ಲ, ನಮ್ಮ ಅತ್ತೆಯವರು ಇಲ್ಲ, ಎಲ್ಲರೂ ಊರಿಗೆ ಹೋಗಿದ್ದಾರೆ ಅಲ್ವಾ. ಸೊ ಸ್ವಲ್ಪ ಬೇಜಾರಾಗ್ತಾಯಿದೆ. ಹಂಗಾಗಿ ನನಗೆ ಈಗ ಟೈಮ್ ಪಾಸ್ ಆಗ್ತಾಯಿಲ್ಲ. ನಮ್ಮ ಅತ್ತೆಯವರು ಬರ್ತೀನಿ ಅಂದಿದ್ದಾರೆ ನೆಕ್ಸ್ಟ್ ಮಂತ್ ಅಂದರೆ ಇನ್ನೊಂದು 5 ಡೇಸ್ 6 ಡೇಸ್ ಅಷ್ಟೇ ಉಳಿದೈತೆ, ಬರ್ತಾರೆ. ಅವಾಗ ನನಗೆ ಟೈಮ್ ಪಾಸು ಆಗುತ್ತೆ. ಈಗ ಮನೆಗೆ ಯಾರೂ ಇಲ್ಲಾಂದರೆ ಬೋರ್ ಹೊಡಿಯುತ್ತಲ್ಲ ಫ್ರೆಂಡ್ಸ್. ನನಗೂ ಅದೇ ರೀತಿ ಬೇಜಾರಾಗ್ಬಿಡ್ತೈತಿ. ನಮ್ಮ ಬುಜ್ಜಿ ಬೇರೆ ಇಲ್ಲ, ಅವನಿದ್ರೆ ನನಗೆ ಆ ಪ್ರಪಂಚನೇ ಬೇಡ ಅನಿಸ್ಬಿಡ್ತೈತಿ. ಅವನೇ ಒಂದು ದೊಡ್ಡ ಪ್ರಪಂಚ ಆಗಿಬಿಡ್ತಿದ್ದ ನೋಡಿ. ಈಗಲೂ ಅವನಲ್ಲಿ ಕುಂತಿಲ್ಲ, ಅಲ್ಲಿ ಆ ಜಾಗ ನೋಡ್ಕೊಂಡೇ ಮಾತಾಡ್ತೀನಿ. ಅಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಬುಜ್ಜಿನ. ಹೇಗಿದ್ದಾನೋ ಏನೋ ಅಂತಲೂ ನೆನೆಸ್ಕೊಂಡ್ಬಿಟ್ರೆ ಕಣ್ಣಲ್ಲಿ ನೀರೇ ಬರ್ತಾವೆ. ನಮ್ಮ ಬುಜ್ಜಿನ ಬಿಟ್ಟಿರೋಕ್ಕಾಗ್ತಾಯಿಲ್ಲ ನನಗೆ, ಅಷ್ಟು ಹಚ್ಕೊಂಡ್ಬಿಟ್ಟಿದ್ದೆ ನಾನು ಅವನಂತೆಲ್ಲ. ಮೊದಲಿಗೆ ರಾಖಿ ಅಂತ ಹೇಳಿತ್ತು, ಅದು ಪಾಪ ಅದು ನಾನು ಬಂದ ಮೇಲೆ ಒಂದು 6 ತಿಂಗಳು ಅಷ್ಟೇ ಇತ್ತು, ತೀರ್ಕೊಂಡ್ಬಿಡ್ತದು. ಅದು ಸಹ ನನಗೆ ಬೇಜಾರಾಯಿತು, ನಾ ಇಲ್ದಾಗೆ ತೀರ್ಕೊಂಡ್ಬಿಡ್ತದು. ಸೊ ಹಂಗಾಗಿ ಬೇಜಾರಾಗುತ್ತೆ ಫ್ರೆಂಡ್ಸ್. ಯಾರನ್ನಾದ್ರೂ ಹಚ್ಕೊಂಡ್ಬಿಡ್ತೀವಲ್ಲ, ಅವರಿಲ್ಲ ಅಂದರೆ ಎಷ್ಟು ಬೇಜಾರು ಕಷ್ಟ ಆಗುತ್ತಲ್ಲ. ನಮ್ಮ ಬುಜ್ಜಿ ಇಲ್ಲ ಅಂತೇಳಿ ನನಗಂತೂ ಭಾಳ ಕಷ್ಟ ಆಗ್ತಾಯಿದೆ. ಬರ್ತಾನೇನೋ ನೋಡೋಣ, ಆದಷ್ಟು ಬೇಗ ಬರಲಿ ಅಂತೇಳಿ ನಾನು ಕೇಳ್ಕೊತೀನಿ ದೇವ್ರ ಹತ್ರ. ಇದು ನೋಡಿ ಫ್ರೆಂಡ್ಸ್, ಸ್ವಲ್ಪ ಇಲ್ಲೊಂದು ಗುಳ್ಳೆ ಆಗಿತ್ತು, ಅದು ಕಲೆ ಆಗಿಬಿಟ್ಟೈತೆ. ಅದು ಈ ಥರ ಮಾರ್ಕ್ ಕಾಣಿಸ್ತಾ ಇದೆ. ನೋಡೋಣ. ನಾ ಈಗ ಅಷ್ಟೇನು ಫೇಸ್ ಬಗ್ಗೆ ಏನಷ್ಟು ನಾನು ಇದನ್ನು ಕೇರ್ ತೊಗೊಳ್ತಾ ಇಲ್ಲ. ತೊಗೊಂಡ್ರೆ ಈ ಥರ ಆಗ್ತಿದ್ದಿಲ್ಲ ಅದು. ನೋಡೋಣ, ಆದಷ್ಟು ಇದನ್ನು ಮಾಡ್ಕೊತೀನಿ, ಅದು ಕಲೆ ಒಗಿಸ್ಕೊತೀನಿ. ಬನ್ನಿ ಈಗ ಬೇಗ ಹೋಗೋಣ ಅಂತ. ಅಲ್ಲಿ ತೋರಿಸ್ತೀನಿ ಯಾವ ರೀತಿ ಇದೆ ಅಲ್ಲಿ ಅಂಗಡಿ ಅಂತ ಹೇಳಿ. ಹೋಗಿ ಬರೋಣ ಬನ್ನಿ. ಚೀಲ ತಗೊಂಡ್ರ? ರೇಟ್ ಡಿಫ್ರೆನ್ಸ್ ಇದೆ ಇದು.
ವೈಷ್ಣವಿ 5 ಕಿಲೋ. ಹಾಂ ತೊಗೊಂಬಂದ್ವಿ ನೋಡಿ ಫ್ರೆಂಡ್ಸ್ ಎಲ್ಲ. ಈ ಸಲ ಹಿಂದೆ ಕುತ್ಕೊಂಡೆ, ಮುಂದೆ ರೇಷನಿಂದು ಲಗೇಜ್ ಇತ್ತಲ್ಲ, ಸೊ ಹಂಗೆ ಇಲ್ಲೇ ಹೋಗ್ಬೇಕಾದ್ರೆ ತರಕಾರಿ ತೊಗೊಂಡು ಹೋಗಂತ. ತರಕಾರಿ ಏನಿಲ್ಲ, ತೊಗೊಂಡು ಹೋಗೋಣ. ಮೊನ್ನೆ ಸಂತೆನೂ ಮಾಡಲಿಲ್ಲ ನಾನು. ಇನ್ನು ಬೇಸಿಗೆ ಕಾಲ ಸ್ಟಾರ್ಟ್ ಆಯ್ತಲ್ಲ ಫ್ರೆಂಡ್ಸ್, ತರಕಾರಿ ರೇಟ್ ಅಂತೂ ಕೇಳಿಕೂಡ್ದು ಅಷ್ಟು ರೇಟ್ ಇತ್ತು. ಇನ್ನು ಸಂತೆ ಒಳಗೆ ತೊಗೊಳಕ್ಕೆ ಹೋದರೆ ಕಡಿಮೆನೇ ಹಾಕ್ತಾರೆ ರೇಟು. ಈ ಥರ ಒಬ್ಬೊಬ್ಬರು ಸಪ್ರೇಟಾಗಿ ಕುಂತಿರ್ತಾರಲ್ಲ, ಅಲ್ಲಿ ತೊಗೊಳಕ್ಕೆ ಹೋದರೆ ಅವ್ರು ಹೇಳಿದ ರೇಟಿಗೆ ತೊಗೋಬೇಕಾಗ್ತತಿ. ಏನು ನಾವು ಹೊರ್ಗಿನ ಮಾಡಿದ್ರೂ ಅವರು ನಮಗೆ ಕಡಿಮೆ ಮಾಡಿ ಕೊಡೋದಿಲ್ಲ. ಅಂದರೂ ನಾನು ತೊಗೊಂಡು ಬಂದೆ. ಎಲ್ಲ ರೇಟ್ ಆಗಿಬಿಟ್ಟಿದ್ದಾವೆ ಫ್ರೆಂಡ್ಸ್. ಏನೇನು ಜಾಸ್ತಿ ಏನು ತೊಗೊಳ್ಲಿಲ್ಲ. 1 kg ಟೊಮೊಟೊ ತೊಗೊಂಡೆ, 1 kg ಆಲೂಗಡ್ಡೆ ತೊಗೊಂಡೆ, 1 ಸೀಪಾಲಕ್ ಸೊಪ್ಪು ತೊಗೊಂಡೆ, 1 ಮೆಂತ್ಯ ಸೊಪ್ಪು ತೊಗೊಂಡೆ, 1 1/4 kg ಮೆಣಸಿನ್ಕಾಯಿ ತೊಗೊಂಡೆ. ಇಷ್ಟೇ, ನಾನು ಜಾಸ್ತಿ ಏನು ತೊಗೊಂಬರಲಿಲ್ಲ ಫ್ರೆಂಡ್ಸ್. ಇವೊಂದು ಇದ್ದುಬಿಟ್ರೆ ಮತ್ತು 1 kg ಈರುಳ್ಳಿ ತೊಗೊಂಡೆ. ಇವಿಷ್ಟು ಇದ್ದುಬಿಟ್ರೆ ಆರಾಮ್ ನಾವು ಏನು ಬೇಕಾದರೂ ಮಾಡಬಹುದು. ಸೊ ಇಷ್ಟಂತೂ ನಾನು ತೊಗೊಂಬಂದೆ. ರೇಟ್ ಅಂತೂ ಹೇಳ್ತಿದ್ರು ಎಷ್ಟು ರೇಟ್ ಹೇಳ್ತಿದ್ರು. ಅವರೊಂದು ರೇಟ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ, ಆ ರೇಟಿಗೆ ಕುತ್ಕೊಂಡ್ಬಿಡ್ತಾರೆ, ಸರಿಯೋದಿಲ್ಲ. ಅಷ್ಟು ರೇಟ್ ಮಾಡಿದರು ನೋಡಿ. ತೊಗೊಂಡೆ, ಬರ್ತಾ ಇದ್ದೆ.
ನೋಡಿ ಫ್ರೆಂಡ್ಸ್, ಇವಾಗ ಇಷ್ಟು ತೊಗೊಂಬಂದೆ. ಇದು ಒಂದು ತೊಗೊಂಡೆ. ಇದು ನನಗೆ ಯಾವಾಗಲೂ ಸೇರ್ತತಿದೆ, ನನ್ನ ಫೇವ್ರೆಟ್ ಚಿಕ್ಕು ಹಣ್ಣಿಂದು ಜ್ಯೂಸ್. ಮಸ್ತ್ ಇರ್ತೈತಿ ಫ್ರೆಂಡ್ಸ್ ಕುಡಿಯೋದಕ್ಕೆ. ನೋಡಿ ಇಷ್ಟು ರೇಷನ್ನು ಅಲ್ಲಿದ್ದ ನಡ್ಕೊಂಡು ತೊಗೊಂಬರ ಇದ್ನ. ಬೇಗ ಇದನ್ನೆಲ್ಲ ಹೊಂದಿಸ್ಕೊತೀನಿ. ತರಕಾರಿನ ಸ್ವಲ್ಪ ತೊಗೊಂಡೆ, ನನಗೇನು ಬೇಕೋ ಅದನ್ನ. ನಾನು ಜಾಸ್ತಿ ಏನು ಆ ಥರ ತೊಗೊಂಡು ವೇಸ್ಟ್ ಮಾಡೋದು ಅದೆಲ್ಲ ಸೇರೋದಿಲ್ಲ. ನನಗೆ ಎಷ್ಟು ಬೇಕೋ ಅಷ್ಟು ತೊಗೊತೀನಿ, ಇಲ್ಲ ಬಿಡ್ತೀನಿ ಅಷ್ಟೇ, ತಲೆ ಕೆಡಿಸ್ಕೊಳ್ಳಲ್ಲ ಜಾಸ್ತಿ. ನೋಡಿ ಎಷ್ಟು ತೊಗೊಂಡೆ. ಇದನ್ನೆಲ್ಲ ಬೇಗ ಹೊಂದಿಸ್ಕೊಳೋಣ ಬನ್ನಿ, ಸಾಕಾಗೋಯ್ತಾರೆ ಇದ ಬರೋದಕ್ಕೆ. ಹಾಯ್ ಫ್ರೆಂಡ್ಸ್, ನೋಡಿ ಈಗ ವಾಕ್ ಮುಗಿಸ್ಕೊಂಡು ಒಂದು ಸೆಕೆಂಡ್ ವಾಕ್ ಮುಗಿಸ್ಕೊಂಡು ಈಗ ಬಂದೆ. ಕುತ್ಕೊಂಡಿದ್ವಿ ಅಲ್ಲಿ ಸ್ವಲ್ಪ ಹೊತ್ತು ಸನ್ನಿಧಿ ಅಕ್ಕಾರ ಮನೆ ಹತ್ರ. ಈಗ ನೋಡಿ ಟೈಮ್ ಎಷ್ಟಾಗೈತಿ ಅಂದರೆ, ಎಷ್ಟಾಗಿದೆ ನೋಡಿ ನೀವೇ, 11ಕ್ಕೆ 10 ನಿಮಿಷ ಕಡಿಮೆ ಇದೆ. ವಾಕ್ ಮುಗಿಸ್ಕೊಂಬಂದೆ. ಇದು ಜ್ಯೂಸ್ ತೊಗೊಂಬಂದಿದ್ನಲ್ಲ ನೋಡಿ, ಸ್ವಲ್ಪ ಕುಡಿಯೋಣ ಅಂತ ಫ್ರಿಜ್ ಒಳಗೆ ಇಟ್ಟಿದ್ದೆ. ಫುಲ್ ಕೋಲ್ಡ್ ಆಗಿದೆ, ತಣ್ಣಗಿದೆ ಫ್ರೆಂಡ್ಸ್. ಚೆನ್ನಾಗಿರ್ತದೆ ಟೇಸ್ಟ್ ಕುಡಿಯೋಕ್ಕೆ. ನನಗೆ ಹಣ್ಣು ತಿನ್ಬೇಕು ಅನಿಸ್ತತಿ ಫ್ರೆಂಡ್ಸ್. ಅದು ಒಳಗೆ ರೆಡ್ ಕಲರ್ ಇದ್ದರೆ ತಿನ್ಬೇಕು ಅನಿಸ್ತತ್ರಿ, ಇಲ್ಲಾಂದ್ರೆ ಇಲ್ಲ. ಈಗ ನಾನು ಸ್ವಲ್ಪ ಕುಡಿದು ಮಕ್ಕೊಂಡ್ರೆ ಹೊಟ್ಟೆ ತಣ್ಣಗೆ ಅನಿಸ್ತತೆ. ಬೇಸಿಗೆಗಾಲ ಒಂದಲ್ಲ, ಸೊ ಹಾಗಾಗಿ ಇದನ್ನ ಸ್ವಲ್ಪ ಕುಡಿಯೋಣ ಅಂತ ಹೇಳಿ. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಫ್ರೆಂಡ್ಸ್. ನನಗೂ ಸಪೋರ್ಟ್ ಮಾಡಿ. ಹಾಗೆ ನನ್ನ ವೀಡಿಯೋಸ್ಗಳನ್ನ ನೋಡೋದು ಮಾತ್ರ ಮರಿಬೇಡಿ. ನೀವೆಷ್ಟು ಚೆನ್ನಾಗಿ ನನ್ನ ವೀಡಿಯೋಸ್ಗಳನ್ನ ನೋಡಿ ನಾನು ಸಪೋರ್ಟ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ವೀಡಿಯೋಸ್ಗಳನ್ನ ಮಾಡಿ ಹಾಕ್ತೀನಿ. ಓಕೆನಾ? ಓಕೆ ಫ್ರೆಂಡ್ಸ್, ಈಗ ಆಗಲೇ ಟೈಮ್ 11 ಆಯಿತು. ನಾನು ಬೇಗ ಜ್ಯೂಸ್ ಕುಡಿದು ಮಕ್ಕೊಂಬಿಡ್ತೀನಿ. ನೀವು ಊಟ ಮಾಡಿ ಮಕ್ಕೊಳ್ರಿ. ಎಲ್ಲರಿಗೂ ಶುಭರಾತ್ರಿ, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಹಾಲ್ ಬಾಯ್ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವೀಡಿಯೋದೊಳಗೆ ಸಿಗೋಣಂತೆ. ಓಕೆ ಬಾಯ್.